ಧಾರವಾಡದ ಹತ್ರ ಟಾಟಾದವ್ರದ್ದು ಒಂದು ಹಿಟಾಚಿ ಕಂಪ್ನಿ ಆಯ್ತಪ್ಪ. ನಮ್ಮ ಸಂಬಂಧಿಕರೇ ಜಮೀನು ಕಳ್ಕೊಂಡಿದ್ದಾರೆ. ಅವ್ರು ಏನು ಉದ್ಯೋಗ ತಗೊಂಡ್ರು ಅಂತ ನೋಡಿದ್ದೀವಿ ನಾವು. ಈಗ ದೇವನಹಳ್ಳಿ ಏರ್ಪೋರ್ಟಿಗೆ ಜಮೀನು ಕಳ್ಕೊಂಡ್ರಲ್ರಿ. ದೇವನಹಳ್ಳಿ ಏರ್ಪೋರ್ಟಲ್ಲಿ ಏನು ಉದ್ಯೋಗ ಮಾಡ್ತಿದ್ದಾರೆ ಅವರು ಜಮೀನು ನಾವು ನೋಡಿದ್ದೀವಲ್ಲ. ಅವರೆಲ್ಲ ನಂದಿ ಚಿಕ್ಕಬಳ್ಳಾಪುರದ ಜಮೀನು ತಗೊಂಡವ್ರೆ. ನೀವು ದೇವನಹಳ್ಳಿಯಲ್ಲಿ ಯಾರ್ಯಾರು ಜಮೀನು ಕಳ್ಕೊಂಡ್ರು ದೇವನಹಳ್ಳಿ ಜಮೀನು ಯಾರು ಕಳ್ಕೊಂಡ್ರು ಪ್ರತಿ ರೈತರು ಕೂಡ ಎಲ್ಲೆಲ್ಲಿ ದೊಡ್ಡಬಳ್ಳಾಪುರದಲ್ಲಿ, ದೇವನಹಳ್ಳಿದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ವ್ಯವಸಾಯನೂ ಮಾಡ್ತಾ ಇದ್ದಾರೆ, ಜೀವನವನ್ನು ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ. ನೀವು ಕೇಳಿ, ಈಗ ಉದ್ಯೋಗ ಅನ್ನೋದು ಎಲ್ಲರೂ ಮ್ಯಾನೇಜರೇ ಆಗ್ಬೇಕು, ಎಲ್ಲ ಟಾಪ್ ಪೋಸ್ಟ್ಗೆ ಹೋಗ್ಬೇಕು, ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು ಅಂತೇನಿಲ್ಲ. ಅವ್ರಿಗೆ ಕೌಶಲ್ಯಕ್ಕೆ ತಕ್ಕಂತೆ ಅವ್ರು MBA ಮಾಡಿರೋರಿಗೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಕೊಡ್ಬೋದು, BA ಮಾಡಿರೋ ಗ್ರಾಜುಯೇಟ್ಗೆ ಅವ್ರಿಗೂ ತಕ್ಕಂತ ಉದ್ಯೋಗ ಕೊಡ್ಬೋದು. ಯಾರು ಉದ್ಯೋಗ ಏನೋ ಗೊತ್ತಿಲ್ಲ ಅನ್ನೋರಿಗೆ ಅವ್ರ ಕೌಶಲ್ಯ ತಕ್ಕಂತೆ ನೋಡಿ, ಅವ್ರಿಗೆ ಏನು ಜೀವನದಲ್ಲಿ ಏನು ಅವ್ರು ಆದಾಯ ಮಾಡ್ತಾರೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಅದಕ್ಕಿಂತ ಚೆನ್ನಾಗೇ ಬದುಕ್ತಾರೆ ಹೊರತು ಈ ಯೋಜನೆ ಆದ್ರೆ ಅದಕ್ಕಿಂತ ಕಡಿಮೆ ಬದುಕಂತ ಯಾರು ಬದುಕಲ್ಲ. ನನ್ನ ಹೆಸರು ವೆಂಕಟರಾಮ್ ಅಂತೇಳಿ. ಅದು ಸರ್ ಪರನ ವಿರುದ್ಧನ? ಇದರ ವಿರುದ್ಧ ನಾನು JDS ಕಡೆಯಿಂದ ಬಂದಿರತಕ್ಕಂಥ ವಕೀಲರು ವೆಂಕಟರಾಮ್. ಶಾಲಕ್ಕಂಬರ್ರಿ, ಗೊತ್ತಾಗತ್ತೆ ಕರೆಕ್ಟ್. ಅಂದರೆ ದೊಡ್ಡವರು ಮಾತಾಡ್ತಾರೆ ಅಜಿತ್ ಸರ್. ನಿಮ್ದು ಜಮೀನು ಇದೆಯಾ ಅಲ್ಲಿ? ಎಲ್ಲ ನಂದಿಲ್ಲ. ಓಕೆ ಓಕೆ. ಅನ್ನ ದೇವರು ಮುಂದೆ ಇನ್ನೂ ದೇವರು ಮುಂಟೆ ಅಂತ ಒಂದು ದೊಡ್ಡ ಮಾತು. ಹಸಿದವನಿಗೆ ಅನ್ನ ಕೊಡಬೇಕು. ಒಂದು ಭವಿಷ್ಯದ ಕಾಲದಲ್ಲಿ ಈ ದೇಶದ ಈ ಜಗತ್ತಲ್ಲಿ ಏನಾಗುತ್ತೆ, ಆಹಾರದ ಸಮಸ್ಯೆ ಅಷ್ಟು ಉದ್ಭವ ಆಗ್ತದೆ. ಒಂದು ಟೌನ್ಶಿಪ್ ಡೆವಲಪ್ಮೆಂಟ್ ಇರಲಿ, ಯಾವತ್ತೂ ಮನುಷ್ಯ ಒಬ್ಬ ರೈತ ಅಷ್ಟು ಫಲವತ್ತಾದ ಭೂಮಿ, ಫಲವತ್ತಾದ ಪ್ರದೇಶದಲ್ಲಿ ಅದೇನೋ ತರಕಾರಿ ಬೆಳಿತಾನೆ, ಅಡಿಕೆ ಬೆಳಿತಾನೆ, ತೆಂಗು ಬೆಳಿತಾನೆ. ಅಭಿವೃದ್ಧಿ ನೆಪದಲ್ಲಿ ರೈತರಿಗೆ ಕೋಟಿ ಕೊಟ್ಬಿಟ್ಟು ಕೊನೆಗೆ ಯಾವತ್ತೂ ದುಡ್ಡು ತಿನ್ನೋಕ್ಕಾಗಲ್ಲ ಸರ್. ಒಂದು ಏನು ಟೌನ್ಶಿಪ್ಪಲ್ಲಿ ಈ ರೋಡ್ಗಳಲ್ಲಿ ಅಡಿಕೆ ಬೆಳಕಾಗುತ್ತಾ, ಈ ಬಿಲ್ಡಿಂಗ್ ಮೇಲೆ ತರಕಾರಿಗಳು ಬೆಳೆದು ಹೊಟ್ಟೆ ತುಂಬಿಸೋಕ್ಕಾಗತ್ತಾ? ಅದು ಬದುಕಿನಲ್ಲಿ ಈ ಇಮೋಷನಲ್ ಮಾತುಗಳನ್ನೆಲ್ಲ ಹೇಳಬೇಡಿ. ರೈತರ ಕಷ್ಟ ರೈತರಿಗೆ ಗೊತ್ತಿರುತ್ತೆ. ಅನ್ನ ಬೆಳೆದು ಇಲ್ಲಿ ಕಳಿಸಿ ವಿಷ ಕುಡಿತಾರೆ ರೈತರು. ಸರಿ, ಇವತ್ತು 1 ಕೋಟಿ 2 ಕೋಟಿ ಕೊಟ್ಬಿಡ್ತೀರಿ ಸರ್ ಸರ್ಕಾರ. ಮೊನ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ 1 ಕೋಟಿ ಕೊಟ್ಬಿಡ್ತೀರಿ. ಅದು ಎಷ್ಟು ದಿನ ಉಳಿಯುತ್ತೆ ಸರ್? 2 ಕೋಟಿನ ಕೊಡಿ, ಎಷ್ಟು ದಿನ ಉಳಿಸ್ತಾರೆ ಸರ್? ಅದೇ ಅಕ್ಕಪಕ್ಕ ಕೈಗಾರಿಕೆಗಳಲ್ಲಿ ಸೆಕ್ಯೂರಿಟಿಗೆ ಇವರು ನಾವು ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಕೊಡ್ತೀವಿ ನಿಮಗೆ ಇದು ಸೆಟ್ರೇಟ್ ಮಾಡ್ತೀವಿ. ಏನು ಸೆಟ್ರೇಟ್ ಮಾಡ್ತಾರೆ? ಗುಲಾಮ್ಗಿರಿ ಮಾಡಿಸ್ಕೋತಾರೆ. ಯಾವುದೋ ಒಂದು ಸರ್ಕಾರಿ ಕಾರ್ ಯಾವುದಕ್ಕೊಂದು. ನೀವು ಹೇಳೋದು ಕರೆಕ್ಟ್ ರೀ, ಬಟ್ ನಾನು ರಾಜ್ಯದಷ್ಟೇ ಹೇಳ್ತೀನಪ್ಪ. ಎಲ್ಲ ಯೋಜನೆಗೂ ಜಮೀನು ಹೋಗಿದೆ. ನೀವು ಒಂದು ಡ್ಯಾಮ್ ಕಟ್ಟಿದರೆ ಮುಳುಗಡೆ ಆಗುತ್ತೆ, ಏರ್ಪೋರ್ಟ್ ಕಟ್ಟಿದರೆ ಜಮೀನು ಬೇಕು. ಅನ್ನ ದೇವರು ಮುಂದೆ ಇನ್ನು ದೇವರಿಲ್ಲ, ನಾವೇನು ಏರ್ಪೋರ್ಟ್ ಮಾಡೋದಿಲ್ಲ, ನಾವು ಡ್ಯಾಮ್ ಮಾಡೋದಿಲ್ಲ ಅನ್ನೋಕ್ಕಾಗುತ್ತೆ, ಫ್ಯಾಕ್ಟ್ರಿ ಮಾಡೋದಿಲ್ಲ ಅನ್ನೋದಕ್ಕಾಗತ್ತಾ? ಅದಕ್ಕೋಸ್ಕರ ಇಷ್ಟು ದೊಡ್ಡ ಎಲೆಕ್ಟ್ರಾನಿಕ್ ಸಿಟಿ ಆಯ್ತಲ್ರಿ, ಬೆಂಗಳೂರಿನ ಐಡೆಂಟಿಟಿ ಆಗಿದ್ದೆ ಎಲೆಕ್ಟ್ರಾನಿಕ್ ಸಿಟಿ. ಜಮೀನು ಹೋಗಿಲ್ವಾ ಅಲ್ಲಿ? ಹೌದು ಸರ್, ಕರೆಕ್ಟ್. ಅಲ್ಲಿ ರೈತರು ಇದ್ರಲ್ವಾ? ಇದೇ ಸ್ಥಳಕ್ಕೆ ಇದೇ ಜಿದ್ದಿ ಏನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 3 ದಿನ ಆಗಿಲ್ಲ ಬಂದು, ಕೇವಲ 3 ದಿನ ಆಗಿಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಬರೀ 3 ದಿನ ಆಗಿಲ್ಲ ಬಂದಿವರು. ಮಾರ್ಚ್ 2020 ಇಮ್ಮಿಡಿಯೇಟ್ಗೆ ಪಾದಾರ್ಪಣೆ ಏನಕ್ಕೆ ಇದಕ್ಕೆ ವಿಚಾರ ಸಿಕ್ಕಾಪಟ್ಟೆ ಇದೆ ಮಾಡೋ ಕೆಲಸ. ದೇವನಹಳ್ಳಿ ಅಕ್ವೇಷನ್ ಮಾಡಿದ್ರಿ, ಇಮ್ಮಿಡಿಯೇಟ್ ಅದನ್ನು ಕೆಲಸ ಮಾಡಲಿಲ್ಲ ಅಂದ್ರೆ ಯಾಕೆ ಮಾಡಲಿಲ್ಲ ಅಂತಾರೆ, ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ಜನನು ವಿಚಿತ್ರ ಅಲ್ಲ. ಇದು ಮಾಡಿದ್ರಿ, ರೈತರ ಹೋರಾಟಕ್ಕೆ ಇಮ್ಮಿಡಿಯೇಟ್ ತೆಗೆದಾಕಿದ್ರಿ. ಆಯ್ತು, ಅದೊಂದೇ ಸ್ಥಳ ಏನಕ್ಕೆ ಆಯ್ತು. ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ರೈತರು ಯಾರು ಜಮೀನು ಕೊಡೋದಕ್ಕೆ ತಯಾರಿಲ್ವೋ ಅವ್ರ ಜಮೀನು ಮುಟ್ಟೋದಿಲ್ಲ ಅಂತ. ಭರತ್ ಚೆನ್ನಪ್ಪ ಅಂತೇಳಿ ನಮ್ದು ಬೈರ್ಮಂಗ್ಲ. ನಮ್ಮ ಲಾಯರ್ ಸಾಹೇಬ್ರಿಗೆ ಕೇಳ್ತಾ ಇದ್ದೀನಿ ನೇರವಾಗಿ, ಸರ್ ರೆಡ್ ಝೋನ್ ಮಾಡಿದಾರಲ್ಲ, ಇದನ್ನ ಕಾನೂನಲ್ಲಿ ತೆಗಿಯಕ್ಕೆ ಅವಕಾಶ ಇದೆಯಾ? 100% ಅವಕಾಶ ಇದೆ. ಈಗ ನಟರಾಜ್ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಚೀಫ್ ಮಿನಿಸ್ಟರ್ ಆಗಿದಾಗ ಇದೊಂದು ಉಳಿಸ್ಕೊಂಡು ಉಳಿದ 4 ರೆಡ್ ಝೋನ್ ಇಂದ ತೆಗೆದ್ರು ಅಂತ ಅವಕಾಶ ಇದೆ. DK ಶಿವಕುಮಾರ್ನ ಡಿಮ್ಯಾಂಡ್ ಮಾಡಿ ತೆಗ್ಸಿ ರೆಡ್ ಝೋನ್, ಅದು ನಿಮ್ಗೆ ಅನುಕೂಲ ಆಗುತ್ತೆ. ನೀವು 1,000-1,000 ಕೋಟಿಗೆ ಮಾರ್ಕೋಬಹುದು ಜಮೀನ, ಬೇಕಾದ್ರೆ ವ್ಯವಸಾಯ ಮಾಡಬಹುದು ಸರ್. ಸರ್ ಒಂದು ನಿಮಿಷ. ರೆಡ್ ಝೋನ್ ನಿಂದ ನಿಮ್ಮ ಜಮೀನು ಹೊರಗೆ ಬಂದ್ರೆ ಯೋಜನೆ ಬೇಡ ಅಂತೀರಾ ನೀವು? ಬೇಡ ಅಂತೀನಿ ಸರ್. ಕಷ್ಟಕ್ಕೆ ಅವ್ರ ಜಮೀನನ್ನು ಉಪಯೋಗಿಸ್ಕೊಂತ ಇದ್ರು. 20 ವರ್ಷಗಳಿಂದ ನಮ್ಮನ್ನ ಕಟ್ಟಾಕಿ ಕನ್ವರ್ಷನ್ ಮಾಡಂಗಿಲ್ಲ, ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳೋದು ಇಲ್ಲ, ಇಂಡಸ್ಟ್ರಿನೂ ಮಾಡಂಗಿಲ್ಲ. ಆ ಕಡೆ ಆರೋಹಳ್ಳಿ ಇಂಡಸ್ಟ್ರಿ, ಈ ಕಡೆ ಬಿಡದಿ ಇಂಡಸ್ಟ್ರಿ, ನಮಗೂ ಕೂಡ ಬದುಕಕ್ಕೆ ಬಿಡಲಿಲ್ಲ ನಮಗೆ ಕುಮಾರಸ್ವಾಮಿ ಅವರು ಅಥವಾ ಯಡಿಯೂರಪ್ಪನವರು. ನಟರಾಜ್ ಗೌಡ್ರು, ನೀವು ರೈತರು ಅಂದ್ರೆ ಅಲ್ಲ, ಒಂದ್ ನಿಮಿಷ. ರೈತರು ಅಂದ್ರೆ ಜಮೀನು ಮಾರೋದಕ್ಕೆ ತುದಿಗಾಲಿನಲ್ಲಿ ನಿಂತಿರುವ ಸಮೂಹ ಅಂತಾನೆ ಯಾಕೆ ಅನ್ಕೋತೀರಿ? ಇಲ್ಲ ನೋಡಿ, ಈಗ ರೈತರು ಕಷ್ಟ ಅಂದ್ರೆ ಕೇಳಿ ಕಷ್ಟ ಬಂದಾಗ ನೋಡಿ, ಯಾವ ರೈತರು ಮನೇಲಿ ಮಗಳು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಆ ಸಮಯದಲ್ಲಿ ಏನು ಮಾಡ್ತಾರೆ ಅಜಿತ್ ಅವರೇ?
ಎಲ್ಲೋ ಯಾರಿಗೋ ಮಾರಲ್ಲ, ಪಾಕಿಸ್ತಾನವ್ರಿಗೆ ಮಾರಲ್ಲ ಅಥವಾ ಡೆಲ್ಲಿಲೂ ಮಾರಲ್ಲ, ಮಾರ್ತಾರೆ ಅಣ್ಣ ತಮ್ಮದಿರಿಗೆ. ಯಾರು ಚೆನ್ನಾಗಿದ್ದಾರೆ, ಫೈನಾನ್ಷಿಯಲ್ ಚೆನ್ನಾಗಿದ್ದಾರೆ, ಈಗ MBA ಓದೋರೆ ಅಮೆರಿಕನ್ ದುಡ್ಡು ಸಂಪಾದನೆ ಮಾಡ್ಕೊಂಬಂದ್ರೆ ಅವ್ರು ಕೊಡ್ತಾರೆ, 1 ಎಕರೆ ಕೊಡ್ತಾರೆ, ತಮ್ಮ ಮನೆ ಕಟ್ತಾರೆ, ಮಕ್ಕಳು ಮದುವೆ ಮಾಡ್ತಾರೆ, ಜೀವನ ನಡೆಸ್ತಾರೆ. ಆದರೆ ಅದನ್ನೆಲ್ಲ ಕಟ್ಟಾಕ್ಬಿಟ್ಟು ಅವತ್ತು ಆ ಮೋರಿ ನೀರಿನಲ್ಲೇ ಬದುಕ್ತಾ ಇದ್ದಾರೆ ಜನ. ಇವತ್ತು ನೀವು ಅದನ್ನ ಬಿಟ್ಟು ಆಚೆಗೆ ಬರ್ತೀವಿ ನಾವು, ನಮ್ಗೆ ಒಳ್ಳೆ ಕಾಂಪನ್ಸೇಷನ್ ಸಿಗ್ತದೆ, ನಾವು ಅವ್ರ ಜಮೀನ್ ಅವ್ರೇನು ಅದನ್ನ ದುಡ್ಡನ್ನ ಉಡಾಯಿಸ್ಬಿಡ್ತಾರಾ? ಕೇಳಿ ನೋಡಿ ಆ ರೈತರು ಏನ್ ಮಾಡ್ತಾರೆ ಅಂತ. ಬೇರೆ ಕಡೆ ಜಮೀನ್ ತಗೊಂತಾರೆ, ಮನೆ ಕಟ್ತಾರೆ, ಬದುಕನ್ನ ನಡೆಸ್ತಾರೆ. ಕೃಷಿ ಹಾರ್ಡ್ ಟ್ರುತ್ ಅನ್ನು ನಟರಾಜ್ ಗೌಡ್ರು ಹೇಳಿದ್ರು. ಮಕ್ಕಳ ಮದುವೆ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಮಗನಿಗೆ ಜಾಬ್ ಕೊಡಿಸ್ಬೇಕು, ಏನೇ ಆಗಬೇಕು ಅಂದ್ರೆ ರೈತರ ಜಮೀನು ಮಾರಲೇಬೇಕು ಅಲ್ವಾ? ಅದ್ ಮಾಡ್ತಾರೆ, ಆ ಥರನೇ ಮಾಡೋದು. ಹೆಚ್ಚು ಕಡಿಮೆ ಮಾಡ್ತಾರೆ. ಕಡಿಮೆ ಜಮೀನು ಇರೋರು ಏನ್ ಗೊತ್ತಾ, ಹ್ಞೂನ್ರಿ. ಈಗ ಒಂದೇ ದುಡಿಮೆ ಮೇಲೆ ಮಾಡಕ್ ಆಗೋದಿಲ್ಲ ಅನ್ನೋದೇ ಈಗ ಇಡೀ ದೇಶದ ರೈತರು ಜಮೀನ್ ಮಾರ್ಕೊಂಡೇ ಮದುವೆ ಮಾಡ್ತಾ ಇದ್ದಾರೆ. ಜಮೀನ್ ಮಾರ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ರೈತರನ್ನ ಎಂತ ಅವಮಾನ ಮಾಡ್ತಾರೆ ನೋಡಿ. ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.